ಬೆಳಗ್ಗೆ ಒಂದು ದೊಡ್ಡ ಅನಾಹುತನೇ ಆಗೋಯ್ತು. ನಮ್ಮ ಮಾಮ ಬರ್ತಾರೆ, ಕಾರ್ ತಗೊಂಡ್ಬರ್ತಾರೆ. ಕಾರ್ನಾಗ ಹೋಗ್ತೀನಿ ನಾನು. ಕಾರ್ ಬಂಗಲು ಬಂಗಾರು ಬಂಗಲು ಬಂಗಾರು ಚಂದ ಐತಿ. ಅಯ್ಯೋ ಪ್ರಿಯಕ್ಕ, ಅದೆಲ್ಲ ಹುಚ್ಚು ಹೋಗು, ಹೊಸದೆಲ್ಲ ಹಾಳಾಗೋಯ್ತು. ಮಹಾಲಕ್ಷ್ಮಿ ಮಹಾಮಾಯೆ ಪೂಜೆ. ಇಷ್ಟು ಕಷ್ಟಪಟ್ಟು ದುಡಿಯೋರಿಗೆ ನಿದ್ದೆ ಬಂದೇ ಬರುತ್ತೆ, ಸುಸ್ತಾಗಿ ಆಗುತ್ತೆ. ಆ್ಯಕ್ಚುಲಿ ನಾವು ಪೂಜೆ 10 o'clock ಮಾಡಬೇಕು ಅಂತ ಇತ್ತು. ಎಲ್ಲ ಸಬ್ಸ್ಕ್ರೈಬರ್ಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ನಾನು ಇವತ್ತು ನಮ್ಮ ಊರಲ್ಲಿ ಇದ್ದೀನಿ, ವರಮಹಾಲಕ್ಷ್ಮಿ ಪೂಜೆಗೆ ಅಂತ ಬಂದಿದ್ದೆ. ಆ್ಯಕ್ಚುಲಿ ಮಾರ್ನಿಂಗ್ ನಾನು ಬಸ್ ಮಲ್ಕೊಂಡ್ಬಿಟ್ಟಿದ್ದೆ. ಸೊ ಬಸ್ ಬೇರೆ ಊರಿಗೆ ಹೋಗ್ಬಿಟ್ಟಿತ್ತು. ಮತ್ತು ಅಲ್ಲಿಂದ ಸ್ಟ್ರಗಲ್ ಮಾಡಿಕೊಂಡು ಮತ್ತು ಮನೆಗೆ ಬರೋಷ್ಟರಲ್ಲಿ ತುಂಬ ಅಂದರೆ ತುಂಬ ಲೇಟಾಗಿ ಹೋಗ್ಬಿಟ್ಟಿತ್ತು. ಬಟ್ ಬರಬೇಕಾದ್ರೆ ನಾನು ಗುಂಡುಲುಗೆ ಅಂತ ಬೇಬಿ ಕ್ಯಾರಿಯರ್ ತಂದಿದ್ದೆ, ಹಾಗೆ ಸ್ಟ್ರೋಲರ್ ಕೂಡ ತಂದಿದ್ದೆ. ಸೊ ಅದನ್ನು ಇವಾಗ ಟ್ರೈ ಮಾಡ್ತಾ ಇದ್ದೀನಿ. ಟೈಟ್ ಮಾಡ್ಬೇಕು, ಟೈಟ್ ಸಾಕು ನಾನು ಟೈಟ್ ಮಾಡ. ಅಯ್ಯೋ ಪ್ರಿಯಕ್ಕ, ಅದೆಲ್ಲ ಹುಚ್ಚು ಹೋಗು, ಹೊಸದೆಲ್ಲ ಹಾಳಾಗೋಯ್ತು. ಕ್ಲಾಪ್ಸ್ ಹೊಡ್ರಿ, ಸುಮ್ಮನೆ ಕೂತಿರಲ್ಲ. ಅಯ್ಯೋ ಖುಷಿ, ಸೂಪರ್ ಐತೆ. ಕೈ ಪ್ರಿಯಕ್ಕ, ಅವನು ಕೈ ಹೊರಗಿಡ. ಸೂಪರ್ ಅಯಾನ್ಶ್. ಅಯ್ಯೋ ಅಯ್ಯೋ ಅಮ್ಮಲ್ಲ, ಹೆಂಗೈತೆ ಬಂಗಾರ? ಸೂಪರ್ ಐತಿ, ಚಂದ ಐತಿ, ಚಂದ ಐತಿ. ಶಿಕಿ 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 ಭಾರಿ ಐತಲ್ಲಪ್ಪ, ಚಂದ ಅಲ್ಲಮ್ಮ. ಎಲ್ಲಿ ಹೋಗ್ತೀರಪ್ಪ ನೀವು ಬ್ಯಾಗ್ನ್ಯಾಗ ಕುಂತ್ಕೊಂಡು? ಹೊಸದೆಲ್ಲ ಹಾಳು ಮಾಡ್ದಿ ನೋಡು, ಹುಚ್ಚು ಒಯ್ದು. 2 ನಿಮಿಷ ಬಂಗಾರಿ ಆತ ಮಕ್ಕಂಡು ಎದ್ದ ಮೇಲೆ ಒಯ್ತಾನೆ ನೋಡಿ. ಸ್ವಲ್ಪ ತಡಿಲಿಲ್ಲ ನೀನು ಅದೇನು ನೋಡು. ಆ ಬಾಬಾ ಅಡಿಗೆ ಮಾಡೋದು ಎಲ್ಲ ಕರ್ಕೊಂಡ್ಬಿಟ್ರು. ಆಯ್ತು ನೋಡ್ರಿ. ಓ, ನಾನು ಹಿಂಗ ಹಾಕೊಂಡ ಕೆಲ್ಸನೂ ಮಾಡ್ಬೋದಲ್ಲ. ಮುಖ ನೀನ್ ಅಡಿಗೆ ಮಾಡ್ಬೇಕಾದ್ರೆ ಮುಖ ಈ ಕಡೆ ಮಾಡ್ಸ್ಕೊಂಡ್ಬಿಡು. ಹಿಂಗ್ ಕುಂದ್ರಬಿಡು. ಮತ್ತೆ ಮುಖಕ್ಕೆ ಎಣ್ಣೆ ಹೆಂಗೈತೆ ಹಿಂಗ್ ಕುಂದ್ರಬೇಕು. ನೀವು ಅಡಿಗೆ ಮಾಡ್ಬೇಕಾದ್ರೆ ಮುಖ ಇದು ಎದಿ ಕಡೆ. ಓಂ ನಮ ಶಿವ, ಓಂ ನಮ ಶಿವ, ಓಂ ನಮ ಶಿವ. ಚಂದ ಇದ್ದಾನ, ಅಳಲ್ಲ ತಾಯಿ. ಬೇಸ್ ಗ್ರಿಪ್ ಆಗಿ ಸ್ಕೂಟಿ ಮ್ಯಾಗ ಹೋಗ್ಬಿಡಮ್ಮ ಕೊಂಡು ಇಬ್ರು. ಹಿಂಗ್ ಕುಂದ್ಕೊಂಡು ಗಾಡಿ ಹೊಡಿಬೋದು. ಡ್ರಾಗಮ್ಮ ಇಬ್ರು ಸ್ಕೂಟಿ ಮ್ಯಾಗ ಡ್ರಾಗಮ್ಮ. ಮತ್ತಿನ್ನೇನ್ ಬೇಕಮ್ಮ ನಿಮಗ? ಮತ್ತಿನ್ನೇನೇನ್ ಬೇಕು? ಮತ್ತಿನ್ನೇನ್ ಬೇಕು ಖುಷಿ ನಿಂಗ? ಸ್ಟ್ರೋಲರ್ ಬಂತು, ಬ್ಯಾಗ್ ಬಂತು, ಬಾತ್ ಟಬ್. ಅಯ್ಯೋ ಅಯ್ಯೋ ಆಫೀಸ್ ಇಲ್ಲ ಮಾಡೋದು. ಅವನ ಜೊತೆ ಆಟ ಆಡ್ತಾ ಟೈಮ್ ಹೋಗಿದ್ದೇ ಗೊತ್ತಾಗಲಿಲ್ಲ. ಸೊ ಡೆಕೋರೇಷನ್ಗೆ ತುಂಬ ಅಂದರೆ ತುಂಬ ಲೇಟ್ ಆಗಿಬಿಟ್ಟಿತ್ತು. ಸೊ ಹಾಗಾಗಿ ಈ ಸರಿ ಸ್ವಲ್ಪ ಸಿಂಪಲ್ಲಾಗೇ ಮಾಡೋಣ ಅಂತ ಅಂದ್ಕೊಂಡ್ಬಿಟ್ಟು ಸಿಂಪಲ್ಲಾಗೇ ಮಾಡ್ತಾಯಿದ್ವಿ. ಜಾಸ್ತಿ ಏನೂ ಡೆಕೋರೇಷನ್ ಮಾಡೋಕ್ಕಾಗಲಿಲ್ಲ, ಬಿಕಾಸ್ ನಾನು ಹೇಳ್ದಂಗೆ ಮಾರ್ನಿಂಗ್ ಬರೋಷ್ಟರಲ್ಲೇ ಲೇಟ್ ಆಯಿತು. ಸೊ ಇದೆಲ್ಲ ಮಾಡೋದು ತುಂಬ ಲೇಟ್ ಆಗುತ್ತೆ ಅಂತ ಹೇಳ್ಕೊಂಡು ಸೊ ಸಿಂಪಲ್ಲಾಗೇ ಮಾಡ್ತಾಯಿದ್ದೀವಿ ಇವತ್ತು. ಸೊ ನಾನು ಬೇಗ ಬೇಗ ಎಲ್ಲ ಸ್ಯಾರಿ ಹುಡ್ಸೋದು ಅದೆಲ್ಲ ಮಾಡಿದೆ. ನಮ್ಮಮ್ಮ ಅಡುಗೆ ಎಲ್ಲ ರೆಡಿ ಮಾಡ್ತಾಯಿದ್ರು. ಅಜ್ಜಿ ಮತ್ತು ಅಮ್ಮ ಸೇರಿಬಿಟ್ಟು ಅಡುಗೆ ಎಲ್ಲ ರೆಡಿ ಮಾಡ್ತಾಯಿದ್ರು. ಸೊ ಹಾಗೆ ನನ್ನ ತಂಗಿ ಗುಂಡಲೂನ ಮಲಗಿಸೋದು ಆ ಕೆಲಸದಲ್ಲಿ ಆಗೋಗ್ಬಿಟ್ಟಿತ್ತು. ಸೊ ಹೇಗೋ ಹಾಗೋ ಮಾಡಿಬಿಟ್ಟು ಗುರುಜಿ ಹೇಳಿರೋ ಟೈಮ್ಗೆ ನಾವು ಪೂಜೆ ಮಾಡೋಣ ಅಂತ ಡಿಸೈಡ್ ಆಗಿದ್ವಿ. ಸೊ ಹಾಗೆ ಬೇಗ ಬೇಗ ಎಲ್ಲ ಡೆಕೋರೇಷನ್ ಎಲ್ಲ ಮುಗಿಸ್ಕೊಂಡು ಸೊ ಹಾಗೆ ನಾನು ಕೂಡ ರೆಡಿ ಆದೆ. ತುಂಬ ಬೇಗನೆ ಎಲ್ಲನೂ ಅರೇಂಜ್ ಮಾಡ್ಕೊಂಡ್ವಿ. ಆ್ಯಕ್ಚುಲಿ ನಾವು ಪೂಜೆ 10 o'clock ಮಾಡಬೇಕು ಅಂತ ಇತ್ತು. ಬಟ್ ನಾನು ಬರೋದು ಲೇಟ್ ಆಗಿರೋದ್ರಿಂದ ಇನ್ನೂ ಮತ್ತೆ ಒಳ್ಳೆ ಗಳಿಗೆ ಬಂದುಬಿಟ್ಟು 1 ಗಂಟೆಗಿದೆ ಅಂತ ಹೇಳಿದ್ರು. ಸೊ 1 ಗಂಟೆಗೆ ಮಾಡೋಣ ಅಂತ ಹೇಳ್ಕೊಂಡು ಸೊ ಡಿಸೈಡ್ ಮಾಡ್ಕೊಂಡ್ವಿ. ಬಟ್ ಎಲ್ಲನೂ 1 o'clock ಅನ್ನೋಷ್ಟರಲ್ಲೇ ಎಲ್ಲನೂ ರೆಡಿ ಆಯಿತು, ಅಡುಗೆನೂ ರೆಡಿ ಆಗಿತ್ತು. ಹಾಗೆ ನಾವೆಲ್ಲ ಡೆಕೋರೇಷನ್ ಮಾಡೋದು ಕೂಡ ಆಗೋಯಿತು. ಬಟ್ ಗುಂಡುಲು ಜೊತೆಗೆ ತುಂಬ ಅಂದರೆ ತುಂಬ ಕಷ್ಟ. ಎಲ್ಲ ಮಾಡಿಕೊಂಡು ಅವನು ಸಂಭಾಳಿಸ್ಕೊಂಡು ಮಾಡೋದಿದೆಯಲ್ಲ ತುಂಬ ಕಷ್ಟ. ಅವನ ಜೊತೆಗೆ ಒಬ್ರು ಇರಲೇಬೇಕು. ಅವನು ಆಲ್ಮೋಸ್ಟ್ ತುಂಬ ಅಂದರೆ ತುಂಬ ಗಲಾಟೆ ಮಾಡ್ತಾ ಇರ್ತಾನೆ. ಸುತ್ತಮುತ್ತ ಯಾರೂ ಇಲ್ಲ ಅಂತಂದರೆ ಸಾಕು, ಅಳಕ್ಕೆ ಸ್ಟಾರ್ಟ್ ಮಾಡ್ತಾನೆ, ಇಲ್ಲಾಂದರೆ ಕಿರ್ಚೋಡಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಇವಾಗ ಗೊತ್ತಾಗ್ತಾ ಇದೆ ಅವನಿಗೆ ಪಕ್ಕದಲ್ಲಿ ಯಾರೂ ಇಲ್ಲ ಅಂತ. ಸೊ ಹಾಗಾಗಿ ತಂಗಿ ಪಾಪು ಜೊತೆಗೆ ಹಾಕ್ಬಿಟ್ಲು. ಸೊ ನಾನು ಮತ್ತು ಮಮ್ಮಿ ಇಬ್ಬರು ಪೂಜೆ ಎಲ್ಲ ಮಾಡೋಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ವಿ. ವಿಷ್ಣು ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ. ಓಂ ಶಾಂತಿ ಶಾಂತಿ ಶಾಂತಿ. ಕುಂಕುಮ ಮೇಲೆ ಹಚ್ಚಲಿ.
मांगल्ये स्वार्थसाधिके शरण्ये त्र्यंबके गौरी नारायणी नमोस्तुते ಬುಕ್ ಇತ್ತಲ್ಲ ತೆಗಿಟ್ಟು ಯಾರ ಬುಕ್ ಮಾಂಸ ಕಾಂಕಣ ಕಟ್ಟೋ ಅದ್ರಾಗದವ ಹೇಳೋದು ಬೆಳೆದಿತ್ತಲ್ಲ ಅವಶ್ಯಕತೆ ಎಲ್ಲ ಇರ್ತವೆ ಹಾಕಬೇಕು ಗಂಧ ಹಚ್ಚೋದು ಪುಷ್ಪ ಪತ್ರ ಹಾಕೋದು ಹೂವು ಹಚ್ಚೋದು महालक्ष्मी महामाये श्रीदीपे सुरपूजिते शङ्खचक्रगदाहस्ते महालक्ष्मी नमोस्तुते नमस्ते तु गरुडारूढे कोलासुरभयङ्करी सर्वपापहरि देवी महालक्ष्मी नमोस्तुते गणेश ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೊ ನಾನು ಇವತ್ತು ಈ ಹಬ್ಬನ ನಮ್ಮ ಮನೇಲಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀನಿ ಗುಂಡುಲು ಜೊತೆ, ಹಾಗೆ ನನ್ನ ತಂಗಿ ತಮ್ಮ ಎಲ್ಲ ಆ್ಯಕ್ಚುಲಿ ತಂಗಿ ಮಮ್ಮಿ ಮತ್ತು ನಮ್ಮ ಅಜ್ಜಿ ಜೊತೆ ಸೆಲೆಬ್ರೇಟ್ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಒಂದು ದೊಡ್ಡ ಅನಾಹುತನೇ ಆಗೋಯಿತು. ನಾನು ಬಸ್ಸಲ್ಲಿ ಬರ್ತಿರ್ಬೇಕಾದ್ರೆ ಸಿಂಧನೂರಿಗೆ ಇಳ್ಕೊಳ್ಳೋದು ಬಿಟ್ಬಿಟ್ಟು ಪೋತ್ನಾಳಕ್ಕೆ ಹೋಗ್ಬಿಟ್ಟಿದ್ದೀನಿ. ಇಲ್ಲಿಂದ ಆಲ್ಮೋಸ್ಟ್ 1.5 hour ಡಿಸ್ಟೆನ್ಸ್. ಅದು ಮಲ್ಕೊಂಡ್ಬಿಟ್ಟಿದ್ದೀನಿ, ಗೊತ್ತೇ ಆಗಿಲ್ಲ ನನ್ನ ಊರು ಬಂದಿದೆ ಅಂತ. ನಮ್ಮ ಊರು ಪಾಸ್ ಆಗ್ಬಿಟ್ಟು ಮುಂದೆ ಲೋ ಹೋಗ್ಬಿಟ್ಟಿದೆ. ಅವಾಗ ನೆನಪಾಗಿದೆ ಓಕೆ ನನ್ನ ಊರು ಹೋಗ್ಬಿಟ್ಟಿದೆ ಅಂತ. ಈ ತರದ್ ಮಾಡ್ಲು ಕರ್ನಾಟಕದಲ್ಲಿ ನೀವು ಒಬ್ಬರೇನೋ ನಿಮ್ ಜೊತೆಗಾರ ಯಾರು ಅವರಪ್ಪ. ಸೊ ಮತ್ತೆ ಅಲ್ಲಿಂದ ಇನ್ನೂ ಒಂದು ಲೋಕಲ್ ಬಸ್ ಇಟ್ಕೊಂಡು ಮನೆಗೆ ಬಂದೆ. ಮಾರ್ನಿಂಗ್ ತುಂಬ ಅನಾಹುತಗಳೆಲ್ಲ ಆಗೋಯ್ತು. ಸೊ ಎನಿವೇಸ್ ಇವಾಗ ನಮ್ಮ ತಂಗಿ ನಮ್ಮ ಗುಂಡಲಿಗೆ ರೆಡಿ ಮಾಡ್ತಾ ಇದ್ದಾಳೆ. ಹೇಳು ಎಲ್ಲರಿಗೂ ವರಮಹಾಲಕ್ಷ್ಮಿ. ಹಾಯ್, ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ಲರಿಗೂ, ನಿಮಗೂ ಮತ್ತು ನಿಮ್ಮ ಫ್ಯಾಮಿಲಿಗೂ. ಎಸ್. ಸೊ ಪೂಜೆದು ಎಲ್ಲ ಇವಾಗ ಆಗಬೇಕು. ಪೂಜೆ ಎಲ್ಲ ಆದಮೇಲೆ ಇನ್ನೇನು ಊಟದ ಸಮಯ ಬರುತ್ತೆ. ಸೊ ಇವಾಗ ನಮ್ಮ ಮನೆಗೆ ಒಬ್ಬರು ಗೆಸ್ಟ್ ಬಂದಿದ್ದಾರೆ, ತೋರಿಸ್ತೀನಿ. ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಒಳ್ಳೇದಾಗ್ಲಿ ಎಲ್ಲರಿಗೂ. ನಂಗೆ ಸ್ವಲ್ಪ ಜಾಸ್ತಿ ದುಡ್ಡು ಬರಲಿ, ತಮಗೆ ಸ್ವಲ್ಪ ಕಡಿಮೆ ದುಡ್ಡು ಬರಲಿ. ನಾವು ಮನೆಯಿಂದ ₹1 ಅಲ್ಲ, ಇಷ್ಟನ್ನು ಕೊಡಲ್ಲ. ಇಷ್ಟು ಲಕ್ಷ್ಮಿ ಅಂದ್ರೆ ಬರ್ತಾ ಇರ್ಬೇಕು ಇವತ್ತಿನ ದಿನ, ಹೋಗೋದಲ್ಲ. ಯಾವುದು ನಿಮ್ಗೆ ಯಾಕೆ ನಾನು ಉಂಗ್ರದ ಮೇಲೆ ಕಣ್ಣು ಬಿದ್ದು ಬರಲ್ ಬಿಡೋದು. ನಾವು ಊಟ ಹಾಕ್ತೀವಲ್ಲ, ಅದೇ ಅನ್ನದಾನ ಮಹಾದಾನ. ಅನ್ನದಾನಕ್ಕಿಂತ ಬೇರೆ ಒಂದು ಇದೇ ಇಲ್ಲ. ಉಂಡು ಬಂದು ಮತ್ತೆ ಇಲ್ಲಿ ಒಬ್ರದ್ದು ಹೋಳಿಗೆಂಬ ಕಾರ್ಯಕ್ರಮ ಇತ್ತು ಗೋನವರ ಶಂಕರ, ಅಲ್ಲಿ ಊಟ ಮಾಡಿ 4 ಮಿರ್ಚಿ ತಿಂದು ಕಾಲು ತಗೊಂಬಂದ್ರೆ ಹೋಗಿ ನಮ್ಮ ಲಕ್ಷ್ಮಿಗೆ ನೀವು ನಮಸ್ಕಾರ ಮಾಡುವಂತರಾಗಿ. ಇಲ್ಲಿಂದಲ್ಲ ಹೋಗಿ ಅಕ್ಷತೆ ಹಾಕ್. ಮಮ್ಮಿ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಹೇಳ ನಮ್ಮ ವೈವರ್ಸ್. ಏನ್ ಅನ್ಬೇಕಾ ಎಲ್ಲ ಸಬ್ಸ್ಕ್ರೈಬರ್ಗೆ ಎಲ್ಲ ಸಬ್ಸ್ಕ್ರೈಬರ್ಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಒಳ್ಳೇದು ಮಾಡಲಿ. ಉಮಾದೇವಿ ನೀನು ಹೇಳು. ನಮ್ಮ ಅಜ್ಜಿಗೆ ಬಾಯಿ ಒಳ್ಳೋಳು. ಏನ್ಬೇಕು ಗೊತ್ತಾಗ ವರಮಹಾಲಕ್ಷ್ಮಿ ಹಬ್ಬದ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ. ಎಲ್ಲರಿಗೂ ಥ್ಯಾಂಕ್ ಯು. ಎಲ್ಲರಿಗೂ ಕಾಮಿಡಿ ಆಗ್ಬಿಟ್ಟಿದ್ದೀನಿ ನಾನು. ಇವರು ಸಾಹೇಬ್ರು ಬೆಳಗ್ಗೆ ನಮ್ಮ ಪೋತ್ನಾಳಗೆ ಹೋಗೀನಿ. ಆಲ್ರೆಡಿ ಲಗೇಜ್ ಎಲ್ಲ ಜಾಸ್ತಿ ಐತೆ. ನಾನು ದೊಡ್ಡದಾಗಿ ನಮ್ಮ ಮಾಮ ಬರಾಕತ್ತಾರ, ಫುಲ್ ಕಾರ್ ತರ್ತಾರ, ನಾನು ಕಾರ್ನಾಗ ಹೋಗ್ನು ಅಂತೇಳಿ ಫುಲ್ ಬಿಲ್ಡಪ್ಪು. ಅಲ್ಲಿ ಬಸ್ಸಲ್ಲಿ ಪಾಪ ಒಬ್ರು ಹೆಲ್ಪ್ ಮಾಡ್ತಾಯಿದ್ರು, ಅವೆಲ್ಲ ಹೆಲ್ಪ್ ಮಾಡೋಕೆ. ಅವರು ಮೇಡಮ್ ಆಟೋ ಬುಕ್ ಮಾಡ್ತೀವಿ, ಆಟೋದಲ್ಲಿ ಹೋಗಿ ತುಂಬ ಲಗೇಜ್ ಇದೆ ಅಂತ ಹೇಳಿದರು. ನಾನು ನಮ್ಮ ಮಾಮ ಬರ್ತಾರೆ, ಕಾರ್ ತೊಗೊಂಬರ್ತಾರೆ, ನಾನು ಕಾರ್ನಾಗ ಹೋಗ್ತೀನಿ ಅಂತ ಹೇಳಿದೆ. ನಾನು ನೋಡ್ತೀನಿ ಬಸ್ ಇನ್ನೇನು ಇಳಿತಿದ್ದೀನಿ, ಅವಾಗ ನೋಡಿ ನಮ್ಮ ಸ್ಕೂಟಿ ಸ್ಕೂಟಿ ಹಿಡ್ಕೊಂಡ್ಬಂದು ತಪ್ಪು ಗೊತ್ತಾ. ನೀನೇನಂದರೆ ಇಷ್ಟು ಲಗೇಜ್ ಜಿಗ್ಗದವ, ಕಾರ್ ತರಬೇಕಂದ್ರೆ ತರ್ತಿದ್ದೆ ನಾನು ಹೇಳೋದು ನೀನು. ಆಮೇಲೆ ನೀನು ಇಳಿದ ಸಿಂಗೂರಿಗೆ ಬೆಳಗ್ಗೆ 6 ಗಂಟೆಗೆ ಬಂದೋಗಿ ನಾನು ಹೊರಗಡೆ ಬಂದಿಲ್ಲ, ಜ್ಯೂಸ್ ಕುಡ್ದೋಗಿ ನೀನು ಪೋತ್ನಾಳ ಶಬಾರಸ್ ಮಕ್ಕೊಂಬಿಟ್ಟಿ. ನಾನು ನಿದ್ದೆ ಹೊಡೆದೇನು ಮತ್ತೆ ಕಲ್ಯಾಣ ರಥಕ್ಕೆ ಬರಬೇಕು. ಕಲ್ಯಾಣ ರಥಕ್ಕಾದ್ರೆ ನಿದ್ದೆ ಬರ್ತಿದ್ದಿಲ್ಲ. ಇದು ಆಕ್ಚುಲಿ ಚೆನ್ನಾಗಿರೋದು ಹಂಗಲ್ಲ, ಬಸ್ ಸ್ಟ್ಯಾಂಡ್ ಲಾಸ್ಟ್ ಅಲ್ಲ ನಮ್ದು. ನನಗೆ ಅಲ್ಲಿ ಪ್ರಾಬ್ಲಮ್ ಇಲ್ಲ, ಅಲ್ಲಿ ಬಸ್ ಸ್ಟಾಪ್ ನಮ್ಮ ಮೆಜೆಸ್ಟಿಕ್ ಹೋಗೋದು ಅದೇ ಪ್ರಾಬ್ಲಮ್ ನನಗೆ. ಸೊ ಇವ್ರು ಬೈಕ್ ಹಿಡ್ಕೊಂಬಂದಾರ, ಬೈಕ್ ತಗೊಂಬಂದು ಮತ್ತೆ ನಾನು ಆಟೋದಾಗ ಕುಂದ್ರೆ ಕಳ್ಸೋದು. ಅದಕ್ಕೆ ಇವರೇ ಬೇಕಿತ್ತು. ನಾನು ಆಟೋ ಬುಕ್ ಮಾಡ್ಕೊಂಡು ಹೋಗ್ತಿದ್ನಿಲ್ಲ. ಇವ್ರು ಅಲ್ಲಿಂದ ಬಂದು ಸ್ಕೂಟಿ ತೊಗೊಂಬಂದು ನಾನು ಆಟೋದಾಗ ಕುಂದ್ರಸಕ್ಕೆ ಬಂದ. ಓಕೆ, ಅದೆಲ್ಲ ಓಕೆ, ಸರಿ ಆಯ್ತು, ಹಿಂದೆ ಬರ್ರಿ ನೀವು ಅಂತ ಹೇಳಿದೆ. ನೀವು ಹಿಂದೆ ಬರ್ರಿ, ನಾನು ಮುಂದೆ
ಮುಂದಿನ ಗಾಡಿ ಪಂಚರ್ ಮುಂದಕ್ಕೆ ಹಿಂಗೆ ಹೋಯ್ತು, ಇವ್ರ ಗಾಡಿ ಪಂಚರ್ ಆಯ್ತು. ಮುಂದಿನ ತಳ್ಕೊಂಡೋಗಿ ಮತ್ತೆ ನಾನು ಹಿಂದದರಂತ ಎಲ್ಲಿದ್ದೀರಿ ಅಂತ ಕೇಳಿದ್ರೆ ಪಂಚರ್ ಆಗಿದ್ದು ಗಾಡಿ. ನಿಂತವ್ರು ಹಾಕಿಲ್ಲ ಆಟೋ ಕೊಡೋಕೆ. ಆಟೋ ಕೊಡಕ್ಕೆ ಆಯ್ತು. ಆಮೇಲೆ ಆಟೋ ಕೊಡಕ್ಕೆ ರೊಕ್ಕಿಲ್ಲ, ಇವ್ರ ಹತ್ರ ಫೋನ್ಪೇ ಇರಲ್ಲ. ನಾನು ನೀವು ಆಟೋಕ್ಕೆ ರೊಕ್ಕ ಕೊಡ್ತೀರಿ ಬರ್ರಿ ಅಂತಂದ್ರೆ ನಂದಿಲ್ಲ, ಪಂಚರ್ ಆಗೈತಿ ನಿನ್ನ ಮನೆಗೂ. ನೋ ಕಾಮೆಂಟ್ಸ್. ನಿಜ ನನಗೇನ ಹಿಂಗೆ ಅಷ್ಟು ನೋಡಿದ್ದು ನನಗೆ ಬೆಳಗ್ಗೆ ನಾಳ್ಬೇಕು ಅಲ್ಲ ಇವ್ರ ಕಾಲಾಗ. ಅಲ್ಲ ನಂದೊಂದು ಗೊತ್ತಾನು ಅಲ್ಲಿ ಹೆಂಗನ ಗುಣ ಹಚ್ಚಿದ ಮೇಲೆ ಹಿಂಗೆ ಗುಡಿ ದಾಟಿ ನೀನು ಹಿಂಗೆ ಆಗ್ಬಿಡ್ತು. ಲಗೇಜ್ ಸೇರಿ ಅರ್ಧಕ್ಕೆ ಬಾರಿ ಬೈಂದ್ರೆ ಎಲ್ಲಿ ನನ್ನ ಹತ್ರ ಹತ್ತೆ ಬಿಡ್ತಿದ್ದೆ. ಆಲ್ರೆಡಿ 7 ಗಂಟೆಗೆ ಬರ್ಬೇಕಾದ್ರೊಳಗೆ ಮನೆ 9:00 ಬಂದೀನಿ. ಇಂಥ ಪರಿಸ್ಥಿತಿ ಯಾರಿಗೂ ಬೇಡ, ಯಾರಿಗೂ ಬರಬಾರ್ದು, ಯಾರಿಗೂ ಬರ್ಬಾರ್ದು. ನನಗೆ ಮಾತ್ರ ಬಂದಿದೆ. ಇವ್ರದ್ದೇ ಶಾಪ್ ಆಗಿರುತ್ತೆ. ಏನು ಶಾಪಲ್ಲ, ನಿನ್ನ ನಿದ್ದೆ ನಿನಗೆ. ಎಷ್ಟು ಕಷ್ಟಪಟ್ಟು ದುಡಿಯೋರಿಗೆ ನಿದ್ದೆ ಬಂದೇ ಬರುತ್ತೆ, ಸುಸ್ತಾಗಿ ಆಗುತ್ತೆ. ಮತ್ತೆ ನಾನು ಗುಂಡುಗೋಸ್ಕರ ಅವ್ರ ದೊಡ್ಡಮ್ಮ ಹೊಸ ಡ್ರೆಸ್ ತಗೊಂಡ್ಬಂದಿದ್ದಾರೆ, ಸಖತ್ತಾಗಿ ಕಾಣಿಸ್ತಿದೆ. ಇವಾಗ ನಮ್ಮ ಗುಂಡು ರಾಜ ಆಗ್ತಿದೆ. ವರಮಹಾಲಕ್ಷ್ಮಿ ಸ್ಪೆಷಲ್ ರಾಜ ಬಂದಿದೆ. ಸ್ಟ್ರೋಲರ್ ಒಂದು, ಬ್ಯಾಗ್ ಕ್ಯಾರಿ ಮಾಡೋದು ಒಂದು ಬ್ಯಾಗ್, ಡ್ರೆಸ್. ಅಷ್ಟೇ ಮಮ್ಮಿ. ಬಟ್ಟೆ ಹಾಕೊಳ್ಳೋದು ಅಂದ್ರೇನೆ ಪ್ರಾಬ್ಲಮ್ಮು, ಬಟ್ಟೆನೇ ಹಾಕೊಳ್ಳಲ್ಲ ಅಂತಾನೆ. ಚಿನ್ನು ಹಾಕೋಬೇಕು ಬಂಗಾರು. ಹಿಂಗೈತೆ ನನ್ನ ಬಂಗಾರಿ ನೋಡ್ರಿ, ನನ್ನ ಬಂಗಾರಿ ನೋಡ್ರಿ. ಇವು ಎಷ್ಟು ಸೂಪರ್ ಅಲ್ಲ. ಗೋಲ್ಡ್ ಹಾಕಮನ್ ಸಂಜೆ ಕೂದಲದ ಒಂದು ಗೋಲ್ಡ್ ಚೈನ್ ಹಾಕಣ್ಣ ಚಿನ್ನಮ್ಮ ಪಾಪುಗೆ. ವೈಟ್ ಶೂಸ್ ಒಂದು ತರಿಸ್ಬೇಕಿತ್ತು ನಿನ್ಗೆ. ವೈಟ್ ಶೂಸ್ ನೆಕ್ಸ್ಟ್ ಐದಾವಲ್ಲ ಹಾಕಮ್ಮ. ಬೇಡಪ್ಪ ಈ ಡ್ರೆಸ್ನಾಗ ಶೂಸ್. ಈ ಡ್ರೆಸ್ನಾಗ ಮಮ್ಮಿ ಕೊಂಡಿ ಟೈಪ್ ಕೊಂಡಿತರ. ತಿನ್ಬಾರ್ದು ಚಿನ್ನ, ಭಾರಿ ಕಾಣ್ತಿದ್ದಿ ನೀನು. ಸೂಪರ್ ಹೀರೋ ಅಯಾನ್ಶ್, ಸೂಪರ್ ಹೀರೋ. ಬಂಗಾರದ ಗಿಫ್ಟು ಮಾಮುಂದು ನಿನಗಮ್ಮ. ಇನ್ ಮುಂದೆ ಗುಂಡಲು, ಇನ್ ಮುಂದೆ ನಿನಗೆ ಬಂಗಾರಿ. ಅದು ಬಂಗಾರಿ ನಿಮ್ಗೆ. ಬಂಗಲು ಬಂಗಾರು ಗುಂಡಲು, ಗುಂಡಮ್ಮ, ಚಿನ್ನಿ. ಇವಾಗ ನಮ್ಮ ಗುಂಡಮ್ಮ ಜೇಜಿ ಮಾಡಕ್ ಹೋಗ್ತಿದ್ದಾನೆ. ಗುಂಡಲು ದುಡ್ಡು. ಬಂಗಾರು ಅಜ್ಜಿ ಗಿಫ್ಟ್ ಕೊಟ್ಲಮ್ಮ ಗೋಲ್ಡ್ ಚೈನು. ಇಲ್ಲ ಕೊಟ್ಟಿಲ್ಲ, ನಮ್ಮ ಸಂಜೆ ಹಾಕೊಂಡ ನಾನು. ಗುಂಡು ನಿಂದೆ ಬಂಗಾರಿ. ಇಲ್ಲ ನೋಡಿ ಮಮ್ಮಿನ ಜೇಜಿ ಗುಂಡಲು. ಓನಮ್ಮ ಓನ ಖುಷಿ ಹಿಂಗೆ ವರ ಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಅಂತ ಹೇಳ್ಬೇಕು. ಇಲ್ಲ ನೋಡ್ಕೊಂಡು ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇಲ್ಲಿಗೆ ಜಿನ ಗುಂಡು. ನೆಕ್ಸ್ಟ್ ಡೇ ನಮ್ಮಣ್ಣ ಮನೆಗೆ ಬಂದಿದ್ದ. ಸೊ ನಮ್ಮ ತಮ್ಮನೂ ಇರಲಿಲ್ಲ ಈ ಸರಿ ರಾಖಿ ಹಬ್ಬಕ್ಕೆ. ಸೊ ಹಾಗಾಗಿ ನಮ್ಮ ಅಣ್ಣಗೆ ಹತ್ರ ಬಾ ಅಂತ ಹೇಳಿದ್ವಿ. ನಾನು ಪ್ರತಿ ವರ್ಷವೂ ಅಟ್ಲೀಸ್ಟ್ ಸಂಜುಗೆ ರಾಖಿ ಕಟ್ತಾ ಇದ್ದೆ, ನಮ್ಮ ಅಣ್ಣ ಕಟ್ತಾ ಇರಲಿಲ್ಲ. ಬಟ್ ಈ ಸರಿ ತಮ್ಮ ಇಲ್ಲದೆ ಇರೋ ಕಾರಣ, ಹಾಗೆ ನಾನು ಊರಲ್ಲೇ ಇದ್ದೆ ಅಲ್ವಾ, ಸೊ ಹಾಗಾಗಿ ನಮ್ಮ ಅಣ್ಣಗೆ ಕೂಡ ಬಾ ಅಂತ ಹೇಳಿದೆ. ಸೊ ನಾನು ಮತ್ತು ತಂಗಿ ಇಬ್ಬರು ಸೇರ್ಕೊಂಡ್ಬಿಟ್ಟು ಅಣ್ಣನಿಗೆ ರಾಖಿ ಕಟ್ಟಿದ್ವಿ. ಸೊ ಓವರ್ ಆಲ್ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಆ್ಯಕ್ಚುಲಿ ನಾನು ಊರಿಗೆ ಬಂದರೆ 2-3 ದಿನ ಇದ್ದು ಹೋಗ್ಬೇಕು ಅಂದ್ರೇ ಬೇಜಾರಾಗ್ಬಿಡುತ್ತೆ. ಮಿನಿಮಮ್ ಒಂದು 5-6 ಡೇಸ್ ಇದ್ರೇ ನನಗೆ ಸ್ಯಾಟಿಸ್ಫೈ ಆಗೋದು. ಬಟ್ ಎನಿವೇಸ್ ಜಾಬ್ ಕಮಿಟ್ಮೆಂಟ್ ಆ ಥರ ಇರುತ್ತೆ, ಏನೂ ಮಾಡೋಕ್ಕಾಗಲ್ಲ. ಸೊ ಎಲ್ಲ ಚೆನ್ನಾಗಾಯಿತು ಹಬ್ಬ. ಹಾಗೆ ಗುಂಡಲು ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದು. ಮುಂಚೆಲ್ಲ ನನಗೆ ಮಮ್ಮಿನ ಅವ್ರನ್ನೆಲ್ಲ ಬಿಟ್ಟು ಹೋಗೋಕ್ಕೆ ಬೇಜಾರಾಗ್ತಾಯಿತ್ತು. ಬಟ್ ಇವಾಗ ಗುಂಡಲು ಬಂದಾಗಿಂದನೂ ಗುಂಡಲನ್ನ ಬಿಟ್ಟು ಹೋಗೋಕ್ಕೆ ಮನಸ್ಸಾಗಲ್ಲ. ಅವ್ನು ತರಲೆ, ಅವನು ಓ ಮೈ ಗಾಡ್, ಹೀ ಸೂಪರ್ ಕ್ಯೂಟ್. ಸೊ ಫೈನಲಿ ಎಲ್ಲ ಆಯಿತು, ಇನ್ನೇನು ಹೊರಡಬೇಕು. ಅಣ್ಣ ಬಂದಿದ್ದ ಅಂತ ರಾಖಿ ಎಲ್ಲ ಕಟ್ಬಿಟ್ಟೆ ಹೋಗೋಣ ಅಂತ ಹೇಳಿಬಿಟ್ಟು ಉಳ್ಕೊಂಡಿದ್ದು. ಸೊ ಎಲ್ಲರಿಗೂ ನನ್ನ ವೀಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ನನ್ನ ವೀಡಿಯೋಸ್ ಬರಲಿಕ್ಕೆ ತುಂಬ ಲೇಟ್ ಆಗ್ತಾಯಿದೆ ಇವಾಗ. ಬಟ್ ಇನ್ನು ಮುಂದೆ ಕನ್ಸಿಸ್ಟೆನ್ಸಿಯಾಗಿ ವೀಡಿಯೋಸ್ನ ಅಪ್ಲೋಡ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಎಲ್ಲರ ಸಪೋರ್ಟು ನನಗೆ ಬೇಕು. ಹಾಗೆ ಹೀಗೆ ಸಪೋರ್ಟ್ ಮಾಡ್ತೀರಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಹತ್ರನೂ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಆ್ಯಂಡ್ ಥ್ಯಾಂಕ್ಸ್ ಅ ಲಾಟ್ ಗೈಸ್.